ಆಗಮಿಸಿದ್ದಾರೆ. ಯಾರು? ನಮ್ಮ ಹೊಸದಕ್ಕೆ ಸಂಗೀತ ವಿದ್ವಾಂಸ ಆಗಮಿಸಿದ್ದಾರೆ. ಕರಿತನ್ನಿ ಅವರನ್ನು. ನಿನಗೆ ಎಲ್ಲಿಂದ ಮಮಕಾರ ಕಣ್ಣೀರ ಪ್ರಭುವೇ ನಿನಗೆ ಆ ದೇವ್ರೆ ಜೊತೆಗಾರ. ಆಹಾ, ಅಂತ ಸುಮಧುರ ಗೀತೆ. ಹೋಗಿ ಬನ್ನಿ, ನಿಮಗೆ ಧನ್ಯವಾದಗಳು. ಸೈನಿಕರೇ, ನಮ್ಮ ರಾಜ್ಯದಲ್ಲಿ ಎಲ್ಲ ಜನರಿಗೆ ಸಂಗೀತದ ಮುಖಾಂತರ ಮಾತನಾಡಲು ಡಂಗುರನ್ನು ಸಾರಿಸಿ. ಆಯ್ತು ಮಹಾಪ್ರಭು. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಕೇಳಪ್ಪ ಕೇಳಿ, ಕೇಳಿ ಕೇಳಿ, ಕೇಳಪ್ಪ ಕೇಳಿ, ಕೇಳಿ ಕೇಳಿ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜನರು ಸಂಗೀತದ ಮೂಲಕ ಮಾತನಾಡಬೇಕೆಂದು ನಮ್ಮ ರಾಜರು ಆಜ್ಞೆ ಮಾಡಿದ್ದಾರೆ. ಕೇಳಪ್ಪ ಕೇಳಿ, ಕೇಳಿ ಕೇಳಿ, ಕೇಳಪ್ಪ ಕೇಳಿ, ಕೇಳಿ ಕೇಳಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ. ನನ್ನ ಅರಮನೆಗೆ ಬೆಂಕಿ ಬಿದ್ದಿದೆ. ಸೈನಿಕರೇ, ನಮ್ಮ ರಾಜ್ಯದಲ್ಲಿ ನಮ್ಮ ಮಂಟಪಕ್ಕೆ ಬೆಂಕಿ ಬಿದ್ದಿದೆ. ನೀವು ಹೋಗಿ ಬನ್ನಿ. ಸೈನಿಕರೇ, ನಮ್ಮ ಊರಿನಲ್ಲಿ ಎಲ್ಲ ಜನರಿಗೆ ಒಂದು ದುಃಖದ ಸಂಗತಿ ಇತ್ತು. ಆದರೆ ಇನ್ನು ಮುಂದೆ ಏನು ಹೇಳಬೇಕಾದರೂ ಹಾಸ್ಯದ ಮುಖಾಂತರ ಹೇಳಿ ಎಂದು ನಮ್ಮ ಊರಿನ ಜನರಿಗೆ ಡಂಗರವನ್ನು ಸಾರಿಸಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜನರು ದುಃಖದ ಮೂಲಕ ಮಾತನಾಡಬೇಕೆಂದು ನಮ್ಮ ರಾಜರು ಆಜ್ಞೆ ಮಾಡಿದ್ದಾರೆ. ಕೇಳಪ್ಪ ಕೇಳಿ, ಕೇಳಿ ಕೇಳಿ, ಕೇಳಪ್ಪ ಕೇಳಿ, ಕೇಳಿ ಕೇಳಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ ನಿಮ್ಮ ಗಂಡು ಮಗು ಹುಟ್ಟಿದಂತೆ ಮಹಾರಾಜರೇ. ನಿಮ್ಮ ಗಂಡು ಮಗು ಹುಟ್ಟಿದಂತ್ರಿ ಮಹಾರಾಜರೇ. ನಮಗೆ ಗಂಡು ಮಗ ಹುಟ್ಟಿದೆ. ಸಂತೋಷ ದುಃಖದ ಮುಖಾಂತರ ಹೇಳ್ತಿದ್ರೆ. ಸೈನಿಕರೇ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜನರು ನಗುತ್ತಾ ಸಂತೋಷದಿಂದ ಎಂದು ಮಾತನಾಡಬೇಕೆಂದು ಡಂಗರು ಸಾರಿಸಿ. ಆಯ್ತು ಮಹಾಪ್ರಭು. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಮಾತನಾಡಬೇಕೆಂದು ನಮ್ಮ ರಾಜರು ಆಜ್ಞೆ ಮಾಡಿದ್ದಾರೆ.
ಜಯವಾಗಲಿ ಹಲೋ. ಮಹಾರಾಜನಿಗೆ ಜಯವಾಗಲಿ ಮಹಾರಾಜರೇ, ನಿಮ್ಮ ಹೆಂಡತಿ ಸತ್ತು ಹೋಗಿದ್ದಾರೆ. ಏನು ನಮ್ಮ ಹೆಂಡತಿ ಸತ್ತು ಹೋಗಿದ್ದಾರೆ ಇಂಥ ದುಃಖದ ವಿಷಯ ಸಂತೋಷದ ಮುಖಾಂತರ ಹೇಳ್ತಾರೆ. ಸೈನಿಕರೇ, ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ ಸಂದರ್ಭ ತಕ್ಕಂತೆ ಮಾತನಾಡಬೇಕೆಂದು ನೀವು ಡಂಗುರವನ್ನು ಸಾರಿಸಿ. ಆಯ್ತು ಮಹಾಪ್ರಭು